ಹಾಯ್ ಸ್ನೇಹಿತರೆ, ಎಲ್ಲರಿಗೆ ಗುಡ್ ಮಾರ್ನಿಂಗ್. ಟೈಮು 5 ಗಂಟೆಗೆ ಎದ್ದೀನಿ ರೀ. ಎದ್ದು ಅಂಗಳ ಕಸ ಗುಡಿಸಿ ನೀರು ಹೊಡೆದು ರಂಗೋಲಿ ಹಾಕಿ ಇವಾಗ ಟೈಮ್ 5:30 ಆಗಿರ್ಬೇಕು ರೀ. ನಾ ಒಳಗೆ ಏನಕ್ಕೆ ಹೋಗೇ ಇಲ್ಲ, ಕೆಲಸ ಮಾಡ್ಬೇಕು ರೀ ಒಳಗಿಂದೆಲ್ಲ. ಶ್ರಾವಣಕುಮಾರ್ ನಾ ಮುಕ್ಕೊಂಡಾರಿ. ಅಡುಗೆ ಮನೆ ಎಲ್ಲ ಬಾಂಡೆ ತುಂಬಿಟ್ಟು ಕಸ ಗುಡಿಸ್ಕೊತಾ ಬರ್ತೀನಿ ರೀ. ಬಂದು ಮತ್ತು ನಿಮಗೆ ಆಮೇಲೆ ಸಿಗ್ತೀನಿ ನೋಡಿರಿ. ಬೆಳಗ್ಗೆ ಎಷ್ಟು ಜಲ್ದಿ ಎದ್ದು ಕೆಲಸ ಮಾಡ್ತೀವಿ ಅಷ್ಟು ಫ್ರೆಶ್ ಅಪ್ ಇರುತ್ತೆ ನೋಡಿರಿ ಮನುಷ್ಯ ಒಂಥರ ಫ್ರೆಶ್ ಇರ್ತೈತೆ ರೀ. ಇವತ್ತು ಹೇಳು ಒಂಥರ ಮಬ್ಬಾಗುತ್ತೆ ನೋಡಿರಿ ಮನುಷ್ಯ. ಆಮೇಲೆ ನೋಡಿರಿ ಇವಾಗ ಕಸ ಗುಡಿಸಿದೆ. ಶ್ರಾವಣಿ ಕಸ ಗುಡಿಸಿ ಭಾಳ ಸಾತ್ರಿ. ಶ್ರಾವಣಿ ಕಸ ಚೆಲ್ಲಿ ಬಾ ಅಂದೆ, ಹೊಂಟಾಡ್ರಕ್ಕೆ ಕಸ ಚೆಲ್ಲಕ್ಕ. ನೋಡಿರಿ ಎಲ್ಲ ಮನೆ ಎಲ್ಲ ಕ್ಲೀನ್ ಆಗೈತಿ. ಅಭ್ಯಾಸ ಮಾಡಂದೆ, ಬುಕ್ಕ ಇಟ್ಟು ಕಸ ಚೆಲ್ಲಿ ಬಂದು ಕುಂದ್ರಂದೆ. ಹೋಗಿ ಅವ್ರಿಲ್ಲ ಶ್ರಾವಣಕುಮಾರ ಮುಕ್ಕೊಂಡನ. ಟೈಮ್ ಬಂದು 7 ಗಂಟೆ ಯಾಕೆ ಬಂದೈತೆ ರೀ. ನಾನು ಕಸ ಗುಡಿಸಿ ಬಾಂಡೆ ತಿಕ್ಕಿಲ್ರಿ. ಒಂದು ಜಂಪರ್ ಅರ್ಜೆಂಟ್ ಇತ್ತು ರೀ, ಅದನ್ನು ಕಟಿಂಗ್ ಮುಗಿಸಿ ನೋಡಿರಿ. ಕಟಿಂಗ್ ಮುಗಿಸಿ ಮತ್ತು ಲಾವ್ ಚಂದ ಮಾಡಿದೀನಿ ರೀ. ಎದ್ದಂಗೆ ಜಲ್ಲಿ ಇದ್ದಿದ್ದೇನೆ ರೀ, ಅದನ್ನು ಕಟಿಂಗ್ ಮುಗಿಸಿದೆ. ಸ್ವಲ್ಪ ಇದಾವ್ರಿ ಬಾಂಡೆ ತಿಕ್ಕೊಂಡು ನಾಷ್ಟ ಕೊಳ್ಕೊಂಡು ಇವತ್ತೊಂದು ದವಾಖಾನಿಗೆ ಹೋಗ್ಬೇಕು ಬರ್ರಿ. ನೋಡಿರಿ ಬಾಂಡೆ ತಿಕ್ಕಿಟ್ಟು ನಾಷ್ಟ ಕೋಳಿಟ್ಟು ಶ್ರಾವಣಕುಮಾರನ ಜಳಕ ಮಾಡಿಸಿ ನಾನು ಜಳಕ ಮಾಡಿ ಇವಾಗ ಬಂದು ಟೀಚಿಂಗ್ ಮಾಡಾಕತ್ತೀನಿ ನೋಡಿರಿ. ಟೈಮ್ ಬಂದು 8:30 ಆಗೈತೆ ರೀ. ಇವಾಗ 9 ಗಂಟೆಗೆ ಹೋಗ್ಬೇಕಂತ ಮಾಡೀನಿ ರೀ. ಶ್ರಾವಣಿ 9:30 ಹೋಗ್ತಾಳೆ ರೀ. ನಾನು ಡಾಕ್ಟ್ರ್ ಇರ್ತಾನೆ ನೋಡಿರಾತು ಬಿಡು. 50 ರೂಪಾಯಿ ಒಳ್ಳೆ ಹೋಗಿದ್ರಿ ಆಕಿ. ಒಳ್ಳೆ ಆಗಲ್ಲವ, ನಾ 9ಕ್ಕೆ ಬಸ್ಸಿಗೆ ಹೋಗ್ಬೇಕು ಅಂತೇಳಿ ಬಿಟ್ಟಿದ್ದೀನಿ ರೀ. ಮತ್ತು 50 ರೂಪಾಯಿ ಬರ್ತಲ್ಲ, ಯಾಕೆ ಬಿಡು ಹೊಲಿದ್ರಾತ ಅಂತೇಳಿ ನಮ್ಮ ಶ್ರಾವಣಿ ಕೊಟ್ಟು ಕಳ್ಸಿದ್ದೀನಿ ರೀ. ಕರೆದು ಈಗ ಟೀಚಿಂಗ್ ಮಾಡಾಕತ್ತೀನಿ ನೋಡಿರಿ. ಒಂದು ಪ್ಯಾಂಟು ಟಾಪು ಫಿಟ್ಟಿಂಗ್ ಮಾಡ್ಕೇರಿ ಓಡ್ನಿ ದಂಡಿ ಹೊಲಕ್ಕೆ ಕೊಟ್ಟಿನಂದ್ರೆ ಈಗ ಕೊಡ್ತೀನಿ ಅಕ್ಕ ರೊಕ್ಕ ಕೈಯಾಗ ಅಂದ್ಲು. ಮತ್ತು 50 ರೂಪಾಯಿ 10 ರೂಪಾಯಿ ಓಡ್ನಿ 20 50 ರೂಪಾಯಿ ಬರ್ತಾ ಯಾಕೆ ಬಿಡೋದು ಅಂತೇಳಿ ಹೊಲದನ್ ರೀ. ಹೊಲ್ಯಾಕತ್ತೀನಿ ರೀ. ಶ್ರಾವಣಕುಮಾರ್ ಅಡ್ಡಾಡಕತ್ತಾನ ರೀ, ರೆಡಿ ಆಗ್ಯಾನ. ಯಾವುದೇ ಮಾಡ್ತೀನಿ ಅಂದ್ರೆ ಮಾಡ್ಬೋದು ರೀ. ಇಲ್ಲಿಗೆ ಬಿಟ್ವಿ ಅಂದ್ರೆ ನಮಗೆ ಲುಕ್ಷಣ ಐತೆ ನೋಡಿರಿ. ಏನೋ ಮಾಡ್ತೀವಿ ಅಂದ್ರೆ ಅದು ಮಾಡಲೇಬೇಕು ರೀ. ಒಲ್ಲೆ ಅಂತ ಬೇಸರ ಮಾಡ್ಕೊಂಬಿಟ್ವಿ ಅಂದ್ರೆ ಅದು ನಮ್ಮ ಲುಕ್ಷಣ ಕೊಡುತ್ತೆ ಅಂತೇಳಿ ನಾನು ವಿಚಾರ ಮತ್ತು ಕಳಿಸ್ದಕಿನ ಒಳಗೆ ಕರ್ಕೊಂಬಂದು ಹೊಲ್ಯಾಕತ್ತೀನಿ ನೋಡಿರಿ. ಮತ್ತು ಅದು 50 ರೂಪಾಯಿ ಬಂದರೆ ಎದಕ್ಕಾರ ಆಗುತ್ತಿಲ್ಲ ರೀ, ಏನು ಕೆಡ್ಸಲ್ಲ ಯಾವುದಾದ್ರೂ. ಓಡ್ನಿ ಒಂದು ದಂಡಿ ಹೊಲಿಯಕ್ಕ ನಾನು ಮನೆಗೆ ಹೋಗಿ ರೊಕ್ಕ ತರ್ತೀನಿ ಅಂತೇಳಿ ಅವಿ ಹೋಲ್ದ್ರಿ ಮನೆಗೆ. ನಾನು ಆಯ್ತು ಅಂತೇಳಿ ಅದೊಂದು ಅದು ಟಾಪ್ ಟೀಚಿಂಗ್ ಮುಗಿಸೀನಿ ರೀ. ಇದು ಬೇಕೋ ಹಾಕ್ತಿದ್ನಲ್ವ, ಯಾಕೆ ದಂಡಿ ಹೊಲಿ ಅಂತ ಅಂದೇನಿ ರೀ. ಇಲ್ಲಕ್ಕ ದಂಡಿ ಹೊಲಿ ಅರ್ಜೆಂಟ್ ಐತೆ ನನಗೆ ಅಂತಂದು. ಜಲ್ದಿ ಬಾ, ನಾನು ಮುದ್ದೆ ಬೆಳಕ್ಕೆ ಹೋಗ್ತೀನವ ಅಂತೇಳಿ ಅವಿಗಳು ಮತ್ತೆ ಹಾಕೋತ ನಿಂತು ನೋಡಿರಿ. ಜಲ್ದಿ ಬಾರವ, ಮುದ್ದೆ ಬೆಳಕ್ಕೆ ಹೋಗ್ತೀನಿ, ಮತ್ತು ಲೇಟ್ ಆತಂದ್ರೆ ಇದಾಗುತ್ತೆ ಅಂತೇಳಿ ಅಂದೆ. ಅಕ್ಕಿ ಕೊಟ್ಟು ಕೇರಿ ಹೋಲ್ದ್ರಿ. ಮತ್ತು ನಾನು ತಯಾರಾಗೋರಾಗೆ ಬಂದು ರೆಕ್ಕಿ ಹೋಯ್ತಾಳೆ ಅಂತಂದ್ರಿ. ಈಗ ಅದು ಮುಗೀತು ರೀ. ಮತ್ತು ಇಷ್ಟು ಮಡಿಚಿಡ್ಬೇಕು ರೀ. ಯಾವುದೇ ಹೆಣ್ಮಕ್ಳು ಕೆಲಸ ಯಾವ್ದಿದ್ರು ಸಾಲಲ್ಲ ನೋಡಿರಿ, ಮಾಡಲೇಬೇಕು. ಮಾಡ್ಲಿಕ್ಕೆ ನಡೆಯೋದಿಲ್ಲ ರೀ. ಎಷ್ಟು ಕೆಲಸ ಮಾಡಿದ್ರು ಕಮ್ಮಿನೇ ಆಗುತ್ತೆ ರೀ. ನಾವು ಏನು ಅನ್ಕೊಂಡಿರ್ತೀವಿ ಅದು ಮಾಡಲೇಬೇಕು ರೀ. ಅದಕ್ಕೆ ಅದಷ್ಟು ಹೊಲಿಗೆ ಹಾಕಿ ಹಾಕತ್ತೀನಿ ರೀ. ಶ್ರಾವಣಕುಮಾರ ಮಮ್ಮಿ ಹೋಗುಂಬ ಅನ್ನಕತ್ತ. ಇನ್ನೂ ತಲೆ ಇಕ್ಕೋಬೇಕು ರೀ. ನಾನು ಅವಲಕ್ಕಿ ನಾಷ್ಟ ಮಾಡಬೇಕು. ನಾಷ್ಟ ಮಾಡ್ಬೇಕು ಅನ್ನೋದಾಗ ಅವಿ ಬಂದ್ರಿ ರೀ. ಅವ್ನು ಹೊಲ್ಕೊತ ಕುಂತೀನಿ. ನಾಷ್ಟ ಮಾಡಿ ತಿಂದು ಶ್ರಾವಣಿ ಬುತ್ತಿ ಕಟ್ಟಿ ನಾನು ತಿಂದು ರೆಡಿಯಾಗಿ ಮುದ್ದೆ ಒಳಗೆ ಹೋಗ್ತೀವಿ ರೀ. ನೋಡೋಣ ರೀ, ಮುದ್ದೆ ಒಳಗೆ ನಾವು ರೀ ಫೋನ್ ಹಚ್ಚಿ ಹೋಗ್ಬೇಕಂತ ಮಾಡೀನಿ ರೀ. ಯಾಕಂದ್ರೆ ಫೋನ್ ಹಚ್ಚಲಾರ ಹೋದ್ವಿ ಅಂದ್ರೆ ಮತ್ತು ರಿಪೋರ್ಟ್ ಬಂದಿಲ್ಲಿಕ್ಕಂದ್ರೆ ಹೋಗಿ ಮತ್ತು ಹಂಗೆ ಬರ್ದಾಗತ್ತೆ ರೀ ಮನೆಗತ್ತನೆ. ಅದಕ್ಕೆ ಫೋನ್ ಹಚ್ತೀನಿ ರೀ. ರಿಪೋರ್ಟ್ ಬಂತಂದ್ರೆ ಹೋಗ್ತೀನಿ ರೀ. ನಾ ಮಾತ್ರ ಮುದ್ದೆ ಒಳಗೆ ಹೋಗ್ಬೇಕು, ಅವ್ನು ತೋರಿಸ್ಬೇಕಂತ ತಯಾರಾಗೀನಿ ರೀ. ಅವ್ರು ಡಾಕ್ಟ್ರ್ ಏನು ಹೇಳ್ತಾರೋ ಏನಿಲ್ಲ ನೋಡ್ಬೇಕು ರೀ. ಇದೊಂದು ದಂಡಿ ಹೊಲದ್ನಿ ಅಂದ್ರೆ ಆಯ್ತು ನೋಡಿರಿ, ಎಲ್ಲ ಹೊಲಿವ ಅದು. ರಾಟಿದು ಫೈದೆ ಐತೆ ರೀ. ಆದ್ರೆ ಬಟ್ಟೆದು ಫೈದೆ ಐತಿ. ಕಮೆಂಟ್ ಹಾಕ್ತೀರಿ ಬಟ್ಟೆ ಲಾಭ ಐತಿ ಏನಕ್ಕ ಅಂತೇಳಿ. ಲಾಭ ಐತೆ ರೀ. ಏನೇ ಕೆಲಸ ಮಾಡಲಿ ನಮ್ಮ ಲಾಭ ಇಲ್ಲಾರ ಯಾರೂ ಮಾಡಲ್ಲ ನೋಡಿರಿ. ಬಟ್ ಟೈಲರಿಂಗ್ ಮಾತ್ರ ಭಾರಿ ಲಾಭ ಐತೆ ರೀ. ಎಷ್ಟೋ ಮಂದಿ ಟೈಲರಿಂಗ್ ಹೊಲಿತಿರ್ತಾರೆ, ಬೇಸರ ಮಾಡ್ಕೊಂಡು ಕಾಲೇ ಕುಂತು ಟೈಮ್ ವೇಸ್ಟ್ ಮಾಡ್ತಾರೆ ರೀ. ಆ ಥರ ಯಾರೂ ಮಾಡಬೇಡ್ರಿ, ಹೊಲೀರಿ. 1-2 ದುಡ್ಡು ಬಂದು ಅಂದ್ರೆ ನಮಗೆ ಯೂಸ್ ಆಗುತ್ತೆ ಅಂಥೇಳಿ ಹೇಳ್ತೀನಿ ನೋಡಿರಿ. ಎಷ್ಟೋ ಮಂದಿ ಭಾಳ ಹೊರಗಿನ ಟೆನ್ಷನ್ ಭಾಳ ತೊಗೊಂಡ್ಕೇರಿ ಬಿಡಕ್ಕೆ ಮಂದಿದು ವಿಚಾರ ಭಾಳ ಮಾಡ್ತಾರೆ ರೀ. ತಲ್ಯಾಗ ಮಂದಿ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ನಮ್ದು ಎಷ್ಟು ಇರ್ತೋ ಅಷ್ಟು ಮಾಡ್ಕೊಂಡು ನಮ್ಮ ಕೆಲಸ ಮಾಡ್ಕೊಂಡ್ರೆ ನಮ್ಗೆ 2 ದುಡ್ಡು ಬರ್ತಾವೆ ರೀ. ಮಂದಿ ವಿಚಾರ ಮಾಡಿ ಏನು ಬರ್ತೀರಿ ಅಂತ ಎಷ್ಟೋ ಮಂದಿ ಸಿಸ್ಟರ್ಸ್ ಅದಾರೆ. ಹಂಗೆ ರೀ ಒಬ್ಬರಂತ ಮಾತು ಕೇಳಿ ಬೇಜಾರಾಗುತ್ತೆ, ಹಿಂಗೆ ಅಂತೀರಿ. ಹಾಗೆಲ್ಲ ಬೇಜಾರು ಮಾಡ್ಕೊಂಡು ಬಿಟ್ಟು ಆರಾಮಾಗಿ ನಾ ಮಾಡೋ ಕೆಲಸ ಮ್ಯಾಗ ಶ್ರದ್ಧೆಯಿಂದ ಹೊಲಿದ್ರಿ ನಮ್ಮ ದುಡ್ಡು ಬರ್ತಾಯಿತ್ತು ರೀ. ಅದರಿಂದ ನಮ್ಮ ಜೀವನ ನಡಿತೈತೆ ರೀ. ಮಂದಿ ಮಾತು ಕೇಳಿ ಅವ್ರಲಿತ್ತ ನಾವು ಚಿಂತೆ ಮಾಡ್ಕೊತ ಕುಂತ್ರೆ ನಮ್ಮ ದುಡ್ಡು ಬರಲ್ಲ, ನಮ್ಮ ಜೀವನ ನಡೆಯಲ್ಲ ರೀ. ಎಲ್ಲ ಕಷ್ಟ ಆಗಿಬಿಡುತ್ತೆ ರೀ. ಮತ್ತು ಇದ್ದಿದ್ದಿಲ್ಲಾರ್ದು ಟೆನ್ಷನ್ ತೊಗೊಂಡು ಮತ್ತು ದವಾಖಾನೆ ರೊಕ್ಕ ಹಾಕ್ಬೇಕಾಗತ್ತೆ ರೀ. ಇಷ್ಟೆಲ್ಲ ಇಟ್ಕೊಂಡು ಗೊತ್ತಿದ್ದೂ ಮತ್ತು ನೀವು ಹಂಗೆ ಮಾಡ್ತೀರಂದ್ರೆ ಹೆಂಗೆ ನೋಡಿರಿ, ಎಷ್ಟು ಸರಿ ಅಲ್ರಿ. ಅದು ವಿಚಾರ ಮಾಡಿರಿ. ನೋಡಿರಿ ಉಸು ಹಿಡಿದೆ ಒಂದು ಪ್ಯಾಂಟು ಒಂದು ಟಾಪು ಓಡ್ನಿ ದಂಡಿ ಹೊಲದ್ ನೋಡಿರಿ. ಬರ್ರಿ ಅವಲಕ್ಕಿ ಮಾಡೋಣ. ನೋಡಿರಿ ಇಲ್ಲಿ ಅವಲಕ್ಕಿ ಮಾಡೋಕೆ ಎಣ್ಣೆ ಕಾಯಕ್ಕೆ ಇಟ್ಟೀನಿ. ಬರ್ರಿ ಇವಾಗ ಟೈಮ್ ಬಂದು 9 ಗಂಟೆ ಆಗೈತೆ.
ಇಲ್ಲ ಬಟ್ಟೆ ಬಾಂಡೆ ಎಲ್ಲ ಮಾಡಿ ನೋಡಿರಿ 9 ಗಂಟೆ ಆಗೈತೆ ರೀ. ಶ್ರಾವಣಿಯರು ಕಲರ್ ಡ್ರೆಸ್ ನೋಡಿ. ಇವತ್ತು ಶ್ರಾವಣಿಯು ಸ್ಕೂಲ್ ಬಟ್ಟೆ ಬಿದ್ದೈತೆ ನೋಡಿರಿ, ತೆಳಗೆ ಒಗದು ಹಾಕಿದ್ದೆ. ಬಟ್ಟೆ ಒಗದು ಹಾಕೀನಿ, ನಳ ಬಂದಿದ್ದು ನೀರು ತುಂಬಿನಿ ನೋಡಿರಿ. ಇಲ್ಲೇ ನಾಷ್ಟ ಮಾಡಿದೆ, ಅವಲಕ್ಕಿ ಮಾಡಿದ್ದು ನೋಡಿರಿ, ಮಿಕ್ಸ್ ಮಾಡಾಕತ್ತೀನಿ. ನಾಷ್ಟ ಮಾಡಿ ಮತ್ತೆ ಸಿಗ್ತೀನಿ ರೀ, ಮುದ್ದೆ ಒಳಗೆ ರೆಡಿಯಾಗಿ ಸಿಗ್ತೀನಿ ರೀ. ಮತ್ತು ಟೈಮ್ ಭಾಳ ಆಗೈತೆ ರೀ, ಇವಾಗ ಜಲ್ದಿ ಕೆಲಸ ಮಾಡ್ಕೋಬೇಕು ರೀ. ನೋಡಿರಿ ಮುದ್ದೆ ಒಳಗೆ ಹೋಗ್ಬೇಕಂತ ಎಲ್ಲ ರೆಡಿ ಆಗಿದ್ದೀನಿ ರೀ. ಅಲ್ಲಿ ಫೋನ್ ಹಚ್ಚಿದ್ದೀನಿ ರೀ, ಫೈಲ್ ಕೊಟ್ಟಿದ್ರಲ್ಲಿ ನಿನ್ನೆ ಫೋನ್ ಹಚ್ಚಿದ್ದೆ. ಅವ್ರಿದ್ರೆ ಇಲ್ರಿ ಇನ್ನೂ ಬಂದೇ ಇಲ್ಲ ರಿಪೋರ್ಟು, ಬರಬೇಡ್ರಿ ನೀವು ಅಂತಂದರು. ಮತ್ತು ನೋಡಿರಿ, ಯಾಕಂದ್ರೆ ಶಿವಕುಮಾರ್ದ ಚಿಂತೆ ಆಗೈತೆ ರೀ, ಒಂದು ಬಿಡೋಣ ಒಂದು ಯಾಕೆ ಬಿಡುವ ಕಡೆ ನಮ್ಮ ದಗ ನಿಂತ ಹೋಗ್ಬೇಕಂತೇಳಿ ನಾ ಎಲ್ಲ ರೆಡಿ ಮಾಡ್ಕೊಂಡು ತಯಾರಾಗಿದ್ದೀನಿ ರೀ. ನಾ ಬಂದಿಲ್ಲ ಬರಬೇಡ್ರಿ ಅಂತಂದರು, ಬಿಟ್ಟು ನೋಡಿರಿ. ನಾನು ಇವಾಗ ಬರೀ ಅದನ್ನು ಬ್ಲೌಸ್ ಕಟಿಂಗ್ ಮಾಡಿದ್ದಿಲ್ಲ, ಸ್ಟಿಚಿಂಗ್ ಮಾಡ್ತೀನಿ. ಮತ್ತು ಸ್ಟಿಚಿಂಗ್ ಮಾಡೋಕೆ ಸಿಗ್ತೀನಿ ನೋಡಿರಿ. ಎಷ್ಟು ಬಾಂಡೆ ತಿಕ್ಕಬೇಕು, ಬ್ಲೌಸ್ ಕಟಿಂಗ್ ಮಾಡಿ ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡೀನಿ ರೀ. ಕಟಿಂಗ್ ಮಾಡಬೇಕು ಅಂತೇಳಿ ಕುಂತಿದ್ದೆ, ಲೈವ್ ಬಂದೆ. ಲೈವ್ ಮುಗಿಸಿ ತಾಳಿಪಟ್ಟಕ್ಕೆ ಇಟ್ಟಿದ್ದೆ. ತಾಳಿಪಟ್ಟ ಮಾಡ್ಕೊಂಡು ಊಟ ಮಾಡಿ ಇವಾಗ ಇಷ್ಟು ಬಾಂಡೆ ಅದಾವೆ ರೀ. ಪುಟ್ಟಿ ಕಲೆ ಮಾಡಿ ಶ್ರಾವಣಿ ಇನ್ನೊಂದು ಸ್ವಲ್ಪ ಇಷ್ಟ ಐತ್ರಿ, ಆಕಿ ಬರೋಣ ಮಾಡ್ಕೊಡ್ತೀನಿ ಬಿಸಿವು. ಬಟ್ಟೆ ಎಲ್ಲ ಆರ್ಯಾವ್ರಿ, ಬಟ್ಟೆ ತೊಗೋಬೇಕು, ಬಾಂಡೆ ತಿಕ್ಕಬೇಕು. ಬಟ್ಟೆ ತಕ್ಕೊಂಡು ಬಾಂಡೆ ತಿಕ್ಕಿ ಮತ್ತು ವಿಡಿಯೋ ಚಾಲು ಮಾಡ್ತೀನಿ ನೋಡಿರಿ. ಎಲ್ಲ ಮನೆ ಕಸ ಗುಡಿಸಿ ನೋಡ್ರಿ. ಇದು ದೀಪಿಲ್ಲ ಎಲ್ಲ ಮನೆ ತುಂಬ ಆರ್ಯಾಕಿನಿ ರೀ, ಯಾಕಂದ್ರೆ ಕಟಿಂಗ್ ಮಾಡ್ತೀನಿ ರೀ. ಬಟ್ಟೆ ತೊಗೊಂಡು ಬಾಂಡೆ ತಿಕ್ಕಿ ಬ್ಲೌಸ್ ಕಟಿಂಗ್ ಮಾಡ್ತೀನಿ ರೀ. ಶ್ರಾವಣಿ ಬಂದು ಹಂಗೆ ತಾಳಿಪಟ್ಟ ಮಾಡಿಕೊಟ್ರಾತ ಅಂತೇಳಿ ಬರ್ರಿ, ಮತ್ತು ಆಮೇಲೆ ಸಿಗ್ತೀನಿ ನಿಮಗೆ. ಇಲ್ಲೇ ಬ್ಲೌಸ್ ಕಟಿಂಗ್ ಮಾಡಕ್ಕೆ ಇವಾಗ ಬಂದು ನೋಡಿರಿ. ಬಾಂಡೆನೂ ತಿಕ್ಕಲಿಲ್ಲ ರೀ, ಬ್ಲೌಸ್ ಕಟಿಂಗ್ ಮಾಡಿ ಇದಿಟ್ಟು ಕಸ ಗುಡಿಸಿ ಬಾಂಡೆ ತಿಕ್ಕಿದ್ದೆ. ಸೇರಿ ಆಗುತ್ತೆ. ಆಲ್ರೆಡಿ ಶ್ರಾವಣಿ ಬರ್ತಾ ಆಕಿ ಒಂದೆರಡು ದಪಾಟಿ ಮಾಡಿಕೊಟ್ಟು ಹೊಲ್ಯಾಕೆ ಕುಂತ್ರಾತ ಅಂತೇಳಿ ಬ್ಲೌಸ್ ಕಟಿಂಗ್ ಮಾಡಕ್ಕೆ ಬಂದೀನಿ ನೋಡಿರಿ. ಇಲ್ಲೇ 4 ಬ್ಲೌಸ್ ಕಟಿಂಗ್ ಮಾಡೀನಿ. ಶ್ರಾವಣಿ ಬಂದಾಳು ಇವಾಗ, ಆಕೆಗೆ ಒಂದಿಷ್ಟು ತಾಳಿಪಟ್ಟ ಮಾಡಿಕೊಡ್ತೀನಿ ಬರ್ರಿ. ಇವಾಗ ನೋಡ್ರಿ 4 ಬ್ಲೌಸ್ ಕಟಿಂಗ್ ಮಾಡೀನಿ. ಇಲ್ರಿ ಇವಕ್ಕೆ ಅಷ್ಟೇ ನೋಡ್ರಿ. ನೈಟಿ ಒಳಗೆ ಹಾಕ್ಕೊಳಕ್ಕೆ ಬ್ಲೌಸ್ ಸ್ಟಿಚಿಂಗ್ ಮಾಡಿ ನೋಡಿರಿ, ಯಾವ ಥರ ಹೊಲಿತೀನಿ ಅಂತ ನಿಮಗೂ ಶೇರ್ ಮಾಡ್ತೀನಿ. 4 ಹೊಲಿಬೇಕಂತ ಮಾಡೀನಿ ರೀ. ಕೆಲಸ ಮಾಡ್ಕೊಂಡು ಕುಂದಿರ್ತೀನಿ ರೀ ಹೊಲ್ಯಾಕೆ. ಬರೀ ಶ್ರಾವಣಿ ನೋಡ್ರಿ, ಬಾಂಡೆ ತಿಕ್ಕಿದೆ. ಆ ಬಾಂಡೆ ತಿಕ್ಕಿ ಶ್ರಾವಣಿ ತಾಳಿಪಟ್ಟ ಮಾಡಿಕೊಟ್ಟು ನಾನು ಕಸ ಗುಡಿಸಿ ಎಲ್ಲ ಮನೆ ಕಸ ಕ್ಲೀನ್ ಮಾಡಿ ಇವಾಗ ದೇವ್ರ ಮುಂದೆ ದೀಪ ಹಚ್ಚಿ ಇವಾಗ 4 ಬ್ಲೌಸ್ ಏನು ಕಟಿಂಗ್ ಮಾಡಿನಲ್ರಿ ಅವ್ನು ಸ್ಟಿಚಿಂಗ್ ಮಾಡ್ಬೇಕು ರೀ. ಇವಾಗ ಟೈಮ್ ಹೊತ್ತು ಮುಗಿಲ್ರಿ, ಹೊರಗೆ ನೋಡ್ತಿರ್ಬೇಕು ರೀ, ಕಾಣ್ತೈತೆ. ನಾ ಜಲ್ಲಿನೇ ದೀಪ ಹಚ್ಚಿದ್ದು ನೋಡಿರಿ, ಯಾಕಂದ್ರೆ ಮತ್ತು ರಾಟಿ ಹೊಲ್ಯಾಕೆ ಹೋಗ್ತೀನಿ ದೀಪ ಹಚ್ಚೋದಾಗಲ್ಲ. ಇವಾಗ ಜಲ್ಲಿ ದೀಪ ಹಚ್ಚಿದ್ದು ನೋಡಿರಿ. ಪುಟ್ಟಕ್ಕನ ಟಾಪ್ ಹಿಡಿಬೇಕಂತ ಬರೀ ಟಾಪ್ ಅದು ಹಿಡಿ ಅಂತ ಪುಟ್ಟಕ್ಕೆ ಜೀವ ತಿಂತಾವೆ ನೋಡಿರಿ. ಏನು ಮಾಡಬೇಕು ಬರ್ರಿ, ಮತ್ತು ಬ್ಲೌಸ್ ಸ್ಟಿಚಿಂಗ್ ಮಾಡಿ ಮತ್ತು ಸಿಗ್ತೀನಿ ರೀ ನಿಮ್ಗೆ. ನೋಡಿರಿ ಇಲ್ಲೇ ನಾನು 4 ಬ್ಲೌಸ್ ಕಟಿಂಗ್ ಮಾಡಿದ್ದೆಲ್ಲ ಒಂದೇ ಬ್ಲೌಸ್ ಸ್ಟಿಚಿಂಗ್ ಮುಗೀತು ರೀ. ಇನ್ನು 3 ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೇಕು ರೀ, ಯಾಕಂದ್ರೆ ಹಂಗೆ ಪುಟ್ಟಕ್ಕನೊಂದು ಟಾಪ್ ಹಿಡಿದು ಕೊಟ್ಟೀನಿ ರೀ. ಹಿಂಗಾಗಿ ಯಾವುದು ಆಲಿಲ್ಲ ನೋಡಿರಿ. ಶಿವಕುಮಾರ ಶ್ರಾವಣಿ ಮುಕ್ಕೊಂದಾರೆ. ಟೈಮ್ ಬಂದು 9:30 ಆಗೈತೆ ರೀ. ಅಡುಗೆ ಅವ್ರು ಸಜ್ಜಕ ಮಾಡಿಕೊಟ್ಟೆ, ಊಟ ಮಾಡಿದ್ರಿ ಅವರಿಬ್ಬರು, ಶ್ರಾವಣಿ ಶಿವಕುಮಾರ. ನಾನು ಸಂಜೆ ಮುಂದೆ ಮಧ್ಯಾಹ್ನ ತಾಳಿಪಟ್ಟ ಮಾಡಿದ್ದನ್ನು ಹಸುದಿಲ್ಲ ರೀ. ಅವ್ರಿಗೆ ಸಜ್ಜಕ ಮಾಡಿಕೊಟ್ಟು ಇನ್ನೂ ತಾಳಿಪಟ್ಟ ಇಟ್ಟು ಹೋಯ್ತು. ಪುಟ್ಟಕ್ಕ ಮನೆಯಾಗ ಹೋಗಿಟ್ಟು ಬಂದು ಅವ್ರ ಕದ ಹಾಕಿ ಮುಕ್ಕೊಂದಾರ. ಶ್ರಾವಣಿ ಶಿವಕುಮಾರ ಮುಕ್ಕೊಂದಾನ. ಮತ್ತು ನಾಳೆ ಸಿಗ್ತೀನಿ ರೀ. ಬಾಯ್, ಗುಡ್ ನೈಟ್.